ಹಾಯ್ ಪುಷ್ಪ ಮ್ಯಾಮ್, ಚೆನ್ನಾಗಿದ್ದೀರಾ ಮ್ಯಾಮ್? ನೀವು ಹೋಗ್ತಾ ಇದ್ದೀರಾ ಅಂತ ಗೊತ್ತಾಯ್ತು, ಅದಕ್ಕೋಸ್ಕರ ನೀವೆಲ್ಲೇ ಇರಲಿ ಚೆನ್ನಾಗಿರಿ ಮ್ಯಾಮ್. ಹಾಯ್ ಪುಷ್ಪ ಮ್ಯಾಮ್, ನೀವು ಹೋಗ್ತಿದ್ದೀರಾ ಅಂತ ಗೊತ್ತಾಯ್ತು. ತುಂಬಾನೇ ಬೇಜಾರಾಗ್ತಿದೆ. ಅವಾಗವಾಗ ಅಭಿ ಆಂಟಿನ ಹೋಗ್ತಾ ಬರ್ತಾ ಕೇಳ್ತಿದ್ದೆ, ಪುಷ್ಪ ಮ್ಯಾಮು ಅಂಕಿತಾ ಮ್ಯಾಮ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ. ಅವರು ಚೆನ್ನಾಗಿದ್ದಾರೆ ಅಂತಿದ್ರು. ಆದರೆ ಇವಾಗ ನೀವು ಕೊನೆ ಹಂತದಲ್ಲಿ ಬಿಟ್ಟು ಹೋಗ್ತಿರೋದು ತುಂಬಾನೇ ಬೇಜಾರಾಗ್ತಿದೆ ಮ್ಯಾಮ್. ಎಲ್ಲ ಇದ್ರೂ ಚೆನ್ನಾಗಿರಿ. ಹಾಯ್ ಪುಷ್ಪ ಮ್ಯಾಮ್, ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮ್ಯಾಮ್. ನೀವು ಹೋಗ್ತಾ ಇರೋದಂದ್ರೂ ತುಂಬಾ ಬೇಜಾರಾಗ್ತೈತೆ. ಇರಿಸ್ಕೊಳಕ್ಕೂ ಆಗಲ್ಲ, ಏನು ಮಾಡೋದಕ್ಕೂ ಆಗಲ್ಲ. ತುಂಬಾ ಮಿಸ್ ಮಾಡ್ಕೊತೀವಿ ಮ್ಯಾಮ್. ಎಲ್ಲ ಇದ್ರೂ ಚೆನ್ನಾಗಿರ್ರಿ, ಗಂಡ ಮಕ್ಕಳು ಎಲ್ಲ ಹ್ಯಾಪಿಯಾಗಿರ್ರಿ ಅಂತ ಆಸೆ ಪಡ್ತೀವಿ ಅಷ್ಟೇ ಮ್ಯಾಮ್. ಹಾಯ್ ಪುಷ್ಪ ಮ್ಯಾಮ್, ನೀವು ಹೋಗ್ತಿದ್ದೀರಾ ಅಂತ ಗೊತ್ತಾಯಿತು. ಆದರೆ ನೀವು ಇದ್ದಿದ್ದರೆ ಚೆನ್ನಾಗಿರೋದು, ಜೋಕ್ಸ್ ಇರೋದು, ಸ್ಕೂಲಲ್ಲೆಲ್ಲ ಮಜಾ ಮಾಡ್ಬೋದಿತ್ತು. ನಾನು ಬಂದಾಗೆಲ್ಲ ನೀವು ನೋಡಿ ಮಜಾ ಮಾಡ್ಬೋದಿತ್ತು. ಆದರೆ ನಮ್ಮಮ್ಮ ಟ್ರಿಪ್ ಕರ್ಕೊಂಡು ಹೋಗ್ಬೇಕಾರೆ ನೀವು ಕೌಶಿ ಬಂದಾಗೆಲ್ಲ ಜೋಕ್ಸ್ ಇರೋದು, ಕೌಶಿ ನಾವೆಲ್ಲ ಆಟ ಆಡ್ಕೊತಿದ್ವಿ. ನಿಮ್ಮನ್ನ ಕೌಶಿನ ತುಂಬ ಮಿಸ್ ಮಾಡ್ಕೊತಿದ್ದೀವಿ. ನೀವು ಇರಬೇಕಿತ್ತು. ಓಕೆ ಮ್ಯಾಮ್, ಮಿಸ್ ಯು ಮ್ಯಾಮ್, ಬಾಯ್. ಪುಷ್ಪ ಮ್ಯಾಮ್, ನೀನಂದರೆ ಇಷ್ಟ. ನೀನು ಬಿಟ್ಟೋಗ್ತೀಗಂತ ನನಗೆ ಫುಲ್ಲು ಬಾಧೈತಾ. ಏನು ಮಾಡೋದು, ನಿನ್ನಂಥ ಸೊಸೆ ಸಿಕ್ಲಂತ ನಾನು ಒಂದು ಆಸೆ ಪಡ್ತೀನಿ. ನನಗೂ ನಿನಗೊಂದು ಪಾಪ ಆಗ್ಬೇಕಂತ ನೋಡ್ಬೇಕಂತ ಫುಲ್ ಇಷ್ಟ ಆಯ್ತು ನನಗೂ. ನೀನು ಹೋಗ್ತೀಗಂತ ನನಗೆ ಹೇಳೋಕ್ಕೆ ಆಗ್ತಿಲ್ಲ, ಹೇಳ್ತಿದ್ದೀನಿ. ಏನು ಮಾಡೋದು ಮ್ಯಾಮ್, ಇನ್ನೊಂದು ಎಷ್ಟು ವರ್ಷ, ಇನ್ನೊಂದು ವರ್ಷ ಬಂದರೆ ಚೆನ್ನಾಗಿರ್ತದೆ ನನಗೂ. ನೀವು ಹೋಗ್ತೀರಂತ ಅವಾಗ ಅಳೋದು ಹೆಂಗಿರ್ತೈತೆ ಅಂತ ನಾನು ಇವಾಗೇ ಊಹೆ ಮಾಡ್ಕೊಂಡು ಆಳ್ತಾನೇ ಇರ್ತೀನಿ. ಬೆಳಗ್ಗೆ ಎದ್ದು ನಿಂದೇ ಯೋಚನೆ, ಅಯ್ಯೋ ಹೋಗ್ತಾಳೆ ಇನ್ನೊಂದು ವಾರ ಅಂದ್ಕೊಂಡೆ ಫುಲ್ಲು ಬೇಜಾರಾಗೈತೆ ಮ್ಯಾಮ್. ಫುಲ್ಲು ಮಿಸ್ ಮಾಡ್ಕೊತಿದ್ದೀನಿ ನಿನ್ನ, ದೇವ್ರನೇ ಅಂದರೆ ಮಿಸ್ ಮಾಡ್ತೀನಿ. ಈ ಥರ ಯಾರು ಸಿಗೋದಿಲ್ಲ ಜೊತೆಗೆ, ಈ ಥರ ಯಾರೂ ಇರೋಲ್ಲ, ನಿನ್ನ ಥರ ಯಾರೂ ಇರೋಲ್ಲ ನನಗೆ. ಐ ಲವ್ ಮ್ಯಾಮ್, ಯುವರ್ ಮಿಸ್ ಮ್ಯಾಮ್. ಅಳಲ್ಲ ಅಂದರೆ ಸ್ಟ್ರಾಂಗ್ ಇರ್ತೀನಿ ನಾನು. आई मिस यू पुष्पा मैम, आप जा रहे हैं बहुत तकलीफ हो रहा है मैम. आप तो बहुत अच्छा है. ठीक है मैम, जाइए, बहुत अच्छा है. आपसे बात करते रहेंगे फ़ोन में, और आप भी याद करिएगा मैम. कुछ अगर भूल चूक हुआ तो माफ़ करिएगा मैम. आई लव यू मैम. ಹಾಯ್ ಪುಷ್ಪ ಮ್ಯಾಮ್, ಮಿಸ್ ಯು. ನಿಮ್ಗೆ ನೆನಪಿದೆಯಾ ನಾವಿಬ್ಬರು ಫಸ್ಟ್ ಯಾವಾಗ ಮೀಟ್ ಆಗಿತ್ತು ಅಂತ? ಜುಲೈ 1 ಮೀಟಾಗಿ ನೀವು ನೆಕ್ಸ್ಟ್ ಡೇ ನನಗೆ ಹಲಸಿನ ಅಂತ ಕೊಟ್ಟಿದ್ರಿ, ನಾನು ಕೇಳಿದೆ ಅಂತ. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಮೆಮೊರಬಲ್ ಮೂಮೆಂಟ್ ಕೊಟ್ಟಿದ್ದೀರಾ ನೀವು. ವಿಲ್ ಬಿ ಮಿಸ್ಸಿಂಗ್ ಯು. ಥ್ಯಾಂಕ್ ಯು ಪುಷ್ಪ ಮ್ಯಾಮ್. ಲವ್ ಯು, ಮಿಸ್ ಯು. ಐ ಮಿಸ್ ಯು ಮ್ಯಾಮ್, ಲವ್ ಯು. Hi Pushpa ma'am, how are you? Best wishes for your new house. You know I am a big fan of your painting. Keep going. I know you will decorate your new house with your wonderful paintings. I wish you all the best for your new beginning. We spent so many beautiful moments. Thank you for being a great colleague of mine. Stay safe, stay healthy. Keep in touch. Love you Pushpa ma'am. ಇಲ್ಲಿ ನೋಡು, ಮಿಸ್ ಯು ಹೇಳು. ಐ ಮಿಸ್ ಯು. ಹಾಯ್ ಪುಷ್ಪ ಮ್ಯಾಮ್, ಹೇಗಿದ್ದೀರಾ? ನೋಡಿ ಎಷ್ಟು ದಿವಸ ಆಗಿತ್ತು. ನೀವು ಸ್ಕೂಲ್ ಬಿಟ್ಟಾಗ್ತಿರೋದು ಬೇಜಾರು. ವಿ ಮಿಸ್ ಯು ಪುಷ್ಪ ಮ್ಯಾಮ್. ಕೌಶಿಕ್ ಮ್ಯಾಮ್. ಹಾಯ್ ಪುಷ್ಪ ಮ್ಯಾಮ್, ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನೀವು ಹೋದರೆ ಸ್ಕೂಲಿಂದ ತುಂಬ ಬೇಜಾರಾಗುತ್ತೆ. ಅಮ್ಮ ಸ್ಕೂಲ್ಗೆ ಹೋದಾಗ ನೀವು ಇದ್ದರೆ ತುಂಬ ಚೆನ್ನಾಗಿರ್ತಿತ್ತು. ಯಾಕಂದರೆ ನೀವು ತುಂಬ ಮಾತಾಡ್ತಿದ್ರಿ, ಆಟ ಆಡ್ತಿದ್ರಿ. ಆದರೆ ಇವಾಗ ಆ ಥರ
ಮಿಸ್ ಯು ಪುಷ್ಪ ಮ್ಯಾಮ್. ಕೌಶಿಕ್ನ ಅವಾಗ ಕರ್ಕೊಂಬರ್ತೀರಿ ಇಲ್ಲಿಗೆ. ಥ್ಯಾಂಕ್ ಯು ಪುಷ್ಪ ಮ್ಯಾಮ್. ಹಾಯ್ ಪುಷ್ಪ ಮ್ಯಾಮ್, ಹೇಗಿದ್ದೀರಾ? ಕೆಲಸ ಬಿಟ್ಬಿಟ್ಟು ಹೋಗ್ತಾ ಇದ್ದೀರಂತೆ, ನಮ್ಗೆ ತುಂಬ ಬೇಜಾರಾಗ್ತದೆ. ಆದರೆ ನಿಮ್ಗೆ ಒಳ್ಳೆ ಪಾರ್ಟ್ನರ್ ಸಿಕ್ಕಿದ್ಲು, ಡ್ಯಾನ್ಸ್ ಗಿನ್ಸ್ ಎಲ್ಲ ಕುಲ್ಗೆಟ್ ಸಿಕ್ತಿದ್ಲು, ಕಲಿಸಿ ಎಲ್ಲ ನಿಮ್ಮನ್ನ. ಆದರೆ ಹೋಗಿ ಎಂಥ ಕಡೆ ಮನೆ ಮಾಡಿದ್ದೀರಾ, ಡೇಂಜರಸ್ ಪ್ಲೇಸಲ್ಲಿ ಇದ್ದೀರಾ, ಆ ಏರಿಯಾನೇ ಚೆನ್ನಾಗಿಲ್ಲ. ನಿಮ್ಗೆ ಇನ್ಮೇಲೆ ಅನುಭವ ಆಗುತ್ತೆ, ಏಕೆಂದರೆ ನೀವು ಇದ್ದಿದ್ದು ಅಫಿಷಿಯಲ್ ಏರಿಯಾ, ಇಲ್ಲಿ ಬಂದಿರೋದು ಲೋಕಲ್ ಏರಿಯಾ. ಆ ಏರಿಯಾನೇ ಚೆನ್ನಾಗಿಲ್ಲ ಮೇಡಮ್. ಆದರೂ ನೀವು ಅಲ್ಲಿ ಇರ್ತೀನಿ, ನಾನು ಜಯಿಸ್ತೀನಿ ಅಂದರೆ ಆಲ್ ದ ಬೆಸ್ಟ್. ಸಾರಿ ಪುಷ್ಪ ಮ್ಯಾಮ್, ಇಷ್ಟೊತ್ತು ಕಾಲ್ ಹೇಳಿದೆ, ಆದರೆ ಬಟ್ ನಾನು ಹೇಳಿದ್ದು ಕರೆಕ್ಟ್ ಸರಿಯಾಗೇ ಇದೆ. ಆದರೆ ಇಲ್ಲಿ ಈ ಏರಿಯಾದಲ್ಲಿ ಮನೆ ಮಾಡಿದ್ದು ನನಗೇನು ಇಷ್ಟ ಆಗಿಲ್ಲ. ಬಟ್ ಆ ವಾತಾವರಣ ಚೆನ್ನಾಗಿಲ್ಲ ಮೇಡಮ್, ನಿಮ್ಮಂಥ ಅಫಿಷಿಯಲ್ಸ್ಗೆಲ್ಲ. ಆದರೆ ಮಗು ಬೆಳಿಬೇಕು, ಬೆಳೆಯೋನಿಗೆ ಒಳ್ಳೆ ಫ್ಯೂಚರ್ ಬೇಕು, ಹಂಗಾಗಿ ಆ ಏರಿಯಾ ಚೆನ್ನಾಗಿಲ್ಲ. ನೋಡಿ ಅಲ್ಲಿ ಇರ್ತೀರಾ ಅಂದರೆ ಅಡ್ಜಸ್ಟ್ ಮಾಡಿಕೊಂಡು ಖುಷಿಯಾಗಿ ಸಂತೋಷವಾಗಿ ಇರಿ. ನಿಮ್ಗೆ ಏನಾದರೂ ಬೇಜಾರಾಯಿತು, ಒಬ್ಬಳೇ ಇದ್ದೀನಿ ನಾನು, ಏನಾದರೂ ಸುತ್ತಾಡಬೇಕು ಅಂದರೆ ಬನ್ನಿ ನಮ್ಮ ಮನೆಗೆ. ಬಟ್ ನಾನು ಇಲ್ಲಿದ್ದು ಮನೆ ಖಾಲಿ ಮಾಡ್ತಾಯಿದ್ದೀನಿ, ಬೇರೆ ಕಡೆ ಹೋಗ್ತೀನಿ, ಅಲ್ಲಿ ಅಡ್ರೆಸ್ ಕೊಡ್ತೀನಿ, ಬನ್ನಿ. ಒಂದು ದಿವಸ ಪಾರ್ಟಿ ಮಾಡೋಣ, ಕೂತ್ಕೊಂಡು ಜಾಲಿಯಾಗಿರೋಣ, 1 hour ಟೈಮ್ ಸ್ಪೆಂಡ್ ಮಾಡೋಣ, ಆರಾಮಾಗಿ ಮಕ್ಕಳ ಜೊತೆ ಆಟ ಆಡ್ಕೊಂಡಿದ್ದು ಹೋಗೋಣ ಅಷ್ಟೇ. Hi Pushpa, hope you're doing well. We all gonna miss you. Thank you for being part of Little Lily. Last but hopefully not the least, ಖುಷಿ ಆಯಿತು ಅನಿಸುತ್ತೆ ನಿಮಗೆ ಈ ವಿಡಿಯೋ. ನನ್ನ ಲೈಫಿನ ಸ್ಪೆಷಲ್ ಪರ್ಸನ್ಗೆ ಅವರಿಗೆ ಸ್ಪೆಷಲ್ ಫೀಲ್ ಮಾಡಿಸ್ಬೇಕು ಅಂತ ಈ ವಿಡಿಯೋ ಮಾಡಿದೆ. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಿಮ್ಮ ಸಂಬಂಧ ಹೆಂಗೆ ಹೇಳೋದು, ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ವರ್ಡ್ಸೇ ಇಲ್ಲ. ಪ್ರತಿ ಸಲ ಹೇಳ್ತಾನೆ ಇರ್ತೀನಿ, ನೀವು ನಂಗೆ ತುಂಬ ಸ್ಪೆಷಲ್, ನೀವು ನಂಗೆ ತುಂಬ ಸ್ಪೆಷಲ್ ಅಂತ. ಅದನ್ನು ಈ ಸಲ ಬರೀ ಮಾತಲ್ಲೇ ಎಕ್ಸ್ಪ್ರೆಸ್ ಮಾಡೋದು ಬೇಡ ಅಂತ ಪ್ಲ್ಯಾನ್ ಮಾಡಿ ಈ ವೀಕ್ ಫುಲ್ಲು ನಿಮಗೆ ಸ್ಪೆಷಲಾಗೆ ಫೀಲ್ ಆಗಲಿ ಅಂತಲೇ ಪ್ಲ್ಯಾನ್ ಮಾಡಿದ್ದು. ಹೋಪ್ಫುಲಿ ನಿಮ್ಗೆ ಎಲ್ಲ ಗಿಫ್ಟ್ಸು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ತೀರ, ಅಷ್ಟಂತೂ ನಿಮ್ಮಲ್ಲಿ ಅಡ್ಜಸ್ಟ್ಮೆಂಟ್ಸ್ ಇದೆ. ತುಂಬ ಮಿಸ್ ಮಾಡ್ಕೊತೀನಿ ಪುಷ್ಪ ಮ್ಯಾಮ್. ಮೇ ಬಿ ಈಗ ನೀವು ಪುಟ್ಟಿಗೆ ಹೇಳ್ದಂಗೆ ನಿಮ್ಮ ಜಾಗನ ಅವ್ರು ತುಂಬ್ಸೋಕ್ಕಾಗಲ್ಲ, ಬಟ್ ನಿಮ್ಮನ್ನು ಮರೆಸೋಕ್ಕೆ ಟ್ರೈ ಮಾಡ್ಬೋದೇನೋ. ಆದರೆ ನೀವು ಮರೆಯೋ ಅಂಥ ವ್ಯಕ್ತಿತ್ವ ಅಲ್ಲ, ನಿಮ್ಮನ್ನು ನಾನು ಯಾವತ್ತೂ ಮರೆಯೋದು ಇಲ್ಲ. ಯಾವಾಗಲೂ ಖುಷಿಯಾಗಿರಿ. ಹೇಗೆ ನಮ್ಮ ಜೊತೆ ಎಲ್ಲರನ್ನೂ ನಗಿಸ್ಕೊಂಡು ನೀವು ನಗ್ನಗ್ತಾ ಖುಷಿಯಾಗಿರ್ತೀರೋ ಅದೇ ಥರ ನಿಮ್ಮ ಫ್ಯಾಮಿಲಿನಲ್ಲೂ ನೀವು ಈ ಒಂದು ಗುಣನ ನಿಮ್ಮ ಮನೆಯವ್ರಿಗೆ ನೀವು ಪರಿಚಯ ಮಾಡಿಸಿ, ತಮಾಷೆ ಮಾಡಿಕೊಂಡು ಅವ್ರನ್ನ ರೇಗಿಸ್ಕೊಂಡು ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಖುಷಿಯಾಗಿರಿ ಯಾವಾಗ್ಲೂ. ಗೊತ್ತಿಲ್ಲ ಇನ್ನೇನು ಹೇಳಬೇಕು ಅಂತ. ಲವ್ ಯು ಆಲ್ವೇಸ್.